ಚುನಾವಣೆಗಳನ್ನು ಮಾಡಬೇಕು ಅಂತೇಳಿ ಸರ್ಕಾರ ಗಮನ ಹರಿಸಿದೆ. ಹೋದ ವಾರ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಳೆದ 5 ವರ್ಷಗಳಿಂದ ಚುನಾವಣೆ ಆಗದೇ ಇದ್ದ ಹಿನ್ನೆಲೆಯಲ್ಲಿ ಕೆಲವು ಸಾರ್ವಜನಿಕರು ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ ಕೂಡ ರಿಟ್ಟನ್ನು ಹಾಕಿ ಆದೇಶವನ್ನು ಪಡೆದುಕೊಂಡಿದ್ದರು. ಅದರ ವಿರುದ್ಧ ಸರ್ಕಾರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿ ಅದು ಹೋದ ವಾರ ವಿಚಾರಣೆಗೆ ಬಂದಿತ್ತು. ಅದರ ಮಧ್ಯದಲ್ಲಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಕಾಯ್ದೆ ಕೂಡ ಜಾರಿಗೆ ಬಂದಿದೆ. ಮತ್ತು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಈ ಪ್ರಕರಣ ಬಂದಿತ್ತು. ಅದರಲ್ಲಿ ಮಾನ್ಯ ಘನ ಸರ್ಕಾರ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಿ ನವೆಂಬರ್ 1ರ ಒಳಗೆ ನಾವು ಡಿಲಿಮಿಟೇಷನ್ ವರದಿಯನ್ನು ಕೊಡ್ತೇವೆ ಮತ್ತು ನವೆಂಬರ್ 30ರೊಳಗೆ ಮೀಸಲಾತಿ ಪಟ್ಟಿಯನ್ನು ಕೊಡ್ತೇವೆ ಅಂಥೇಳಿ ಅಫಿಡವಿಟ್ ಕೊಟ್ಟ ಹಿನ್ನೆಲೆಯಲ್ಲಿ ನಾವು ನಮ್ಮದೇ ಆದಂಥ ಅಫಿಡವಿಟನ್ನು ಮತ್ತು ನಮ್ಮ ವಕೀಲರ ಮುಖಾಂತರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ನಿವೇದಿಸಿಕೊಂಡು ನಮಗೂ ಕೂಡ ಒಂದು 2-3 ತಿಂಗಳ ಕಾಲ ಚುನಾವಣೆ ನಡೆಸೋದಕ್ಕೆ ಮತ್ತು ಚುನಾವಣೆ ತಯಾರಿ ಮಾಡಲಿಕ್ಕೆ ವೇಳೆ ಬೇಕು ಅಂತ ಹೇಳಿದಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನವೆಂಬರ್ 1ರೊಳಗೆ ಡಿಲಿಮಿಟೇಷನ್ ವರದಿಯನ್ನು ಪ್ರಕಟಣೆ ಮಾಡಬೇಕು. ಅಲ್ಲಿಂದನೇ ಆ ದಿನಾಂಕದಿಂದನೇ ನವೆಂಬರ್ 1ರಿಂದನೇ ರಾಜ್ಯ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಮತ್ತು ಚುನಾವಣೆಗೆ ಸಂಬಂಧಪಟ್ಟಂಥ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ಶುರು ಮಾಡಬೇಕು ಅಂತ ಹೇಳಿ ಇವತ್ತು ಕೊಟ್ಟ ಆದೇಶದ ಹಿನ್ನೆಲೆಯಲ್ಲಿ ನಾವು ಕೂಡ ಅದರ ಕಡೆ ಮುತುವರ್ಜಿ ವಹಿಸಿ ನಾವು ಚಾಲನೆ ಕೂಡ ಮಾಡುವವರಿದ್ದೇವೆ. ಅದರ ಜೊತೆಗೆ ಈ ZP ಮತ್ತು TP ಚುನಾವಣೆಗಳು ಕೂಡ ಕಳೆದ 5 ವರ್ಷಗಳಿಂದ ಆಗದೇ ಇದ್ದ ಹಿನ್ನೆಲೆಯಲ್ಲಿ ಘನ ಸರ್ಕಾರ 2 ಸಾರಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ರಿಸರ್ವೇಷನ್ ಲೀಸ್ಟನ್ನು ಕೊಡುತ್ತೇವೆ ಅಂತ ಹೇಳಿ 2 ಸಾರಿ ತಪ್ಪಿದ ಹಿನ್ನೆಲೆಯಲ್ಲಿ ಒಂದು ಸಾರಿ 23 ಡಿಸೆಂಬರ್ 2023ರ ಡಿಸೆಂಬರ್ನಲ್ಲಿ ಕೊಟ್ಟಂಥ ಮಾತಿನ ತಪ್ಪಿದ ಹಿನ್ನೆಲೆಯಲ್ಲಿ ಹೋದ ಸಾರಿ 2024 ಜೂನ್ರಲ್ಲಿ ಒಂದು ಕಂಟೆಂಪ್ಟ್ ಪಿಟಿಷನ್ ಕೂಡ ಹಾಕಿದ್ದೀವಿ. ಅದು ಮೊನ್ನೆ ಫೆಬ್ರವರಿ 2025ರಲ್ಲಿ ಈ ವಿಚಾರಣೆಗೆ ಬಂದು ಆ ಕಂಟೆಂಪ್ಟ್ ಪಿಟಿಷನ್ನಲ್ಲಿ ಮತ್ತೆ ಸರ್ಕಾರ ಮೇ 30ರೊಳಗೆ ಮೀಸಲಾತಿ ಪಟ್ಟಿಯನ್ನು ಜರೂರು ಕೊಡ್ತೇವೆ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಆ ಪಿಟಿಷನ್ನು ಡಿಸ್ಪೋಸ್ ಆಗಿತ್ತು. ಆದರೆ ಮೇ 31ರೊಳಗೆ ಸರ್ಕಾರ ಇದು ರಿಸರ್ವೇಷನ್ ಪಟ್ಟಿಯನ್ನು ಪ್ರಕಟಣೆ ಮಾಡಲಿಲ್ಲ ಮತ್ತು ನಮಗೂ ಕೂಡ ಕಳಿಸಿಕೊಡಲಿಲ್ಲ. ಆ ಹಿನ್ನೆಲೆಯಲ್ಲಿ ಆ ಕಂಟೆಂಪ್ಟ್ ಪಿಟಿಷನನ್ನು ನಾವು ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ರಿವೈವಲ್ ಪಿಟಿಷನ್ ಹಾಕಿ ಅದು ಕೂಡ ಈಗ ಈ ವಾರದಲ್ಲಿ ನಾಳೆ ಇವತ್ತು ನಾಡ್ದು ಮತ್ತೆ ವಿಚಾರಣೆಗೆ ಬರುವ ಒಂದು ಅವಕಾಶವಿದೆ. ನಾವು ಕಾಯ್ದು ನೋಡ್ತಾ ಇದ್ದೇವೆ. ಅದು ಒಂದು ಆದರೆ ಇನ್ನು ಜನವರಿ ಒಳಗೆ 6,000 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ಆಗುವ ಒಂದು ಸಂಭವ ಇದೆ. ಆದರೆ ನಾವು ಒಂದು ಡೆಡ್ಲೈನನ್ನು ಕೊಟ್ಟಿದ್ದೀವಿ ಸರ್ಕಾರದ RDPR ಇಲಾಖೆಗೆ. ಜುಲೈ 31ರೊಳಗೆ ರಿಸರ್ವೇಷನ್ನ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಮೀಸಲಾತಿ ಪಟ್ಟಿಯನ್ನು ಕೊಡಬೇಕು. ಯಾಕಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಒಂದು ಇಲೆಕ್ಷನ್ ಆಗುವ ದಿನಾಂಕದ 6 ತಿಂಗಳ ಹಿಂದಿನಿಂದ ಇವೆಲ್ಲ ಪ್ರಕ್ರಿಯೆಗಳಾಗಬೇಕು ಅಂಥೇಳಿ ತೀರ್ಪು ಹೇಳಿದ್ದರಿಂದ ನಾವು 3-4 ಸಾರಿ ಸರ್ಕಾರಕ್ಕೆ ಪತ್ರ ವ್ಯವಹಾರ ಮಾಡಿದ್ದೆವು. ಆದರೂ ಕೂಡ ಜುಲೈ 31ರೊಳಗೆ ನಮಗೆ ಪಟ್ಟಿ ಬರದೇ ಇದ್ದುದರಿಂದ ನಾವು ಸರ್ಕಾರದ ವಿರುದ್ಧ ಒಂದು ರಿಟ್ ಪಿಟಿಷನನ್ನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಹಾಕಿ ಅವರಿಗೆ ಸೂಕ್ತ ನಿರ್ದೇಶನ ಕೊಡಬೇಕು ಅಥವಾ ಹಳೆಯ ರಿಸರ್ವೇಷನ್ ಪಟ್ಟಿಯನ್ನೇ ನಾವು ಅಳವಡಿಸಿಕೊಳ್ಬೇಕು ಅಂತ ಹೇಳಿ ಒಂದು ನಮಗೂ ಕೂಡ ಡೈರೆಕ್ಷನ್ ಬೇಕು ಮತ್ತು ಅವರಿಗೂ ಒಂದು ಡೈರೆಕ್ಷನ್ ಬೇಕು ಅಂಥೇಳಿ ರಿಟ್ ಪಿಟಿಷನ್ ಕೂಡ ನಾವು ಹಾಕುವವರಿದ್ದೇವೆ. ಇದು ಅಲ್ಲದೆ
5 ಕಾರ್ಪೊರೇಷನ್ಗಳು ಕಳೆದ 2 ವರ್ಷಗಳಿಂದ ಯಾವ್ಯಾವು ಅಂತಂದರೆ ಮೈಸೂರು, ತುಮಕೂರು, ದಾವಣಗೆರೆ, ಶಿವಮೊಗ್ಗ ಮತ್ತು ಮಂಗಳೂರು ಭಾಳ ಒತ್ತಡ ಕೂಡ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಒಂದು ಏಪ್ರಿಲ್ ಎಂಡಿನಲ್ಲಿ ಒಂದು ರಿಟ್ ಪಿಟಿಷನ್ ಕೂಡ ನಾವು ಸರ್ಕಾರದ ವಿರುದ್ಧ ಹಾಕಿದ್ದೇವೆ. ಅದು ಕೂಡ ಮುಂದಿನ ವಾರ 11ನೇ ತಾರೀಕಿಗೆ ಲಿಸ್ಟ್ ಆಗಿದೆ. ಆವಾಗ ಸೂಕ್ತವಾದಂಥ ನಿರ್ದೇಶನ ಮಾನ್ಯ ಉಚ್ಚ ನ್ಯಾಯಾಲಯ ಸರ್ಕಾರಕ್ಕೆ ಕೊಡಬಹುದು ಅಂತ ನಾವು ಕೂಡ ನಿರೀಕ್ಷೆಯಲ್ಲಿ ಇದ್ದೇವೆ. ಇದಲ್ಲದೆ ನಮಗೆ ಈ ನವೆಂಬರ್ ತಿಂಗಳಷ್ಟೊತ್ತಿಗೆ ಸುಮಾರು 187 ಸ್ಥಳೀಯ ಸಂಸ್ಥೆಗಳಿಗೆ 187 ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಅವಧಿ ಮುಕ್ತಾಯ ಆಗುವುದರಿಂದ ಚುನಾವಣೆ ಕೂಡ ನಾವು ಮಾಡಬೇಕಾಗಿದೆ. ಆದರೆ ಇಲ್ಲಿ ಇವತ್ತಿನವರೆಗೂ ಯಾವುದೇ ಮೀಸಲಾತಿ ಪಟ್ಟಿಯನ್ನು ವಾರ್ಡ್ ಕೊಟ್ಟಿರುವುದಿಲ್ಲ. ಅದು ಕೂಡ ನಮ್ಮ ಗಮನದಲ್ಲಿದೆ. ಅದಕ್ಕೂ ಕೂಡ ನಾವು ರಿಟ್ ಪಿಟಿಷನ್ ಹಾಕುವ ಆಲೋಚನೆಯಲ್ಲಿದ್ದೇವೆ. ಇದಿಷ್ಟು ಈಗಾಗಲೇ 5 ಪಟ್ಟಣ ಪಂಚಾಯಿತಿಗಳಿಗೆ ಚುನಾವಣೆ ನಡೆದಿದೆ. ಅದು ಕೋಲಾರ ಜಿಲ್ಲೆ, ಚಿಕ್ಕಮಗಳೂರು, ಹಾವೇರಿ, ಕಲಬುರಗಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರಲ್ ಇಲೆಕ್ಷನ್ಸ್ ಹೊಸದಾಗಿ ಪಟ್ಟಣ ಪಂಚಾಯಿತಿ ಸೃಷ್ಟಿಯಾದ ಹಿನ್ನೆಲೆಯಲ್ಲಿ 5 ಪಟ್ಟಣ ಪಂಚಾಯಿತಿಗಳಿಗೆ ಚುನಾವಣೆ ಈಗ ಕೋಡ್ ಆಫ್ ಕಾಂಡಕ್ಟ್ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಸತತವಾದ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಆದಷ್ಟು ಬೇಗ ನಮಗೆ ಬೇಕಾದಂಥ ರಿಸರ್ವೇಷನ್ ಪಟ್ಟಿಯನ್ನು ಕೊಡಬೇಕು ಅಂತ ನಾವು ಪತ್ರವ್ಯವಹಾರವನ್ನು ಮಾಡಿದ್ದೇವೆ. ತಮ್ಮ ಮುಖಾಂತರ ಕೂಡ ನಾವು ಹೇಳ್ಕೊಂಡಿದ್ದೇವೆ. ನಾವು ನಿರೀಕ್ಷೆಯಲ್ಲಿದ್ದೇವೆ ಪಟ್ಟಿ ಆದಷ್ಟು ಬೇಗ ಬರಬಹುದು ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಕೂಡ ಅವರಿಗೆ ನಿರ್ದೇಶನ ಹೋಗಬಹುದು ಅಂತ ನಾವು ನಿರೀಕ್ಷೆಯಲ್ಲಿ ಇದ್ದೇವೆ. ಹಳೆ ಮೀಸಲಾತಿ ಪಟ್ಟಿ ಅನ್ವಯನೇ ಚುನಾವಣೆ ಘೋಷಣೆ ಮಾಡ್ತೇನೆ ಅಂತ ಕಳೆದ ವಾರ ಕೂಡ ಹೇಳಿದ್ವಿ. ಡೆಲಿವರಿ ಕೊಟ್ಟಿಲ್ಲ, ವಿಳಂಬ ಆಗಿದೆ ಅಂತ ಮಾತು ಹೇಳ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಿ? ಅದೇ ಕೋರ್ಟಿಗೆ ಹೋಗಿದ್ದೀವಲ್ಲ. ಅದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಏನು ಹೇಳ್ತಿದೆ ಅಂದರೆ, ಅವರು ಹೊಸ ಪಟ್ಟಿ ಕೊಡಲಿಲ್ಲ ಅಂತಂದರೆ ನೀವು ಹಳೆಯ ರಿಸರ್ವೇಷನ್ ಪಟ್ಟಿಯ ಪ್ರಕಾರ ಹೋಗಬೇಕು. ಆದರೆ ಹೋಗೋಕ್ಕಿಂತ ಪೂರ್ವದಲ್ಲೇ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿ ಅವರಿಂದ ಒಂದು ನಿರ್ದೇಶನ ಪಡೆಯಿರಿ ಅಂತ ಉಚ್ಚ ನ್ಯಾಯಾಲಯದಲ್ಲಿ ಇರೋದು, ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಇರೋದು. ಇಷ್ಟು ವರ್ಷ ಆದರೂ ಕೂಡ ಚುನಾವಣೆ ನಡೆಸೋದಕ್ಕೆ ಯಾಕೆ ಸರ್ಕಾರ ಅಷ್ಟು ಆಸಕ್ತಿ ತೋರಿಸ್ತಿಲ್ಲ ಅಂತ, ಅಥವಾ ಶಾಸಕರ ಸಚಿವರಿಗೆ ಆಸಕ್ತಿ ಇಲ್ಲ ಅಂತ ಜಿಲ್ಲಾ ಪಂಚಾಯತಿ ಏನು ಹೇಳಿ ಅಲ್ಲ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಮಾಡೋದಕ್ಕೆ ಇಷ್ಟು ವರ್ಷ ಆದರೂ ಕೂಡ ಚುನಾವಣೆ ಆಗದೇ ಇರುವಂಥದ್ದು. ಕೆಲವೊಂದು ಕಡೆ ಶಾಸಕರಿಗೆ ಸಚಿವರಿಗೆ ಅವರಿಗೆ ಆಸಕ್ತಿ ಇಲ್ಲ, ಅಥವಾ ಸರ್ಕಾರದಿಂದ ಲೋಪ ಆಗ್ತಿದೆ, ಅಥವಾ ಚುನಾವಣಾ ಆಯೋಗದಿಂದ ಇದು ಎಲ್ಲ ಒಂದು ಕಡೆ ವಿಳಂಬ. ಚುನಾವಣಾ ಆಯೋಗದಿಂದ ವಿಳಂಬ ಆಗಿದೆ ಅಂತ ಹೇಳಲಿಕ್ಕೆ ಆಗೋಲ್ಲ. ನಾವು ಯಾವತ್ತಿದ್ದರೂ ಸಿದ್ಧತೆಯಲ್ಲಿ ಇದ್ದೇವೆ. ಯಾಕಂದರೆ 2020ರಲ್ಲಿ ನಮಗೆ ಇದ್ದಂಥ ಅಧಿಕಾರವನ್ನು, ಇದರ ಮೀಸಲಾತಿ ಪಟ್ಟಿ ಮಾಡುವಂಥ ಅಧಿಕಾರವನ್ನು ಅದನ್ನು ತಿದ್ದುಪಡಿ ಮಾಡಿ ಸರ್ಕಾರ ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವುದರಿಂದ ಇಷ್ಟು 5 ವರ್ಷ ವಿಳಂಬ ಆಗ್ತಿದೆ. ನಮ್ಮಲ್ಲೇ ಇದ್ದಿದ್ದರೆ, ಆಯೋಗದಲ್ಲೇ ಇದ್ದಿದ್ದರೆ ಸತತ ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಸಬಹುದಿತ್ತು. ಅದಕ್ಕೆ ಉದಾಹರಣೆ, ಅದರ ಹಿಂದಿನ ಎಲ್ಲ 5 ಚುನಾವಣೆಗಳು ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆ ಆಗ್ತಾ ಬಂದಿದೆ. ಸರ್ಕಾರಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳ್ತೀವಿ. ಸರ್ಕಾರದ ಆಸಕ್ತಿ ಇದೆಯೋ ಇಲ್ಲೋ ಅಂತೇಳಿ ನನಗೆ ಹೇಳೋಕ್ಕಾಗಲ್ಲ. ಆದರೆ ಸರ್ಕಾರದ ಮಟ್ಟದಲ್ಲಿ ಕೂಡ ಅವರು ಚರ್ಚೆ ಮಾಡಬೇಕು, ಅದರ ಬಗ್ಗೆ ಗಮನ ಹರಿಸಬೇಕು. ಆದಷ್ಟು ಬೇಗ ಮೀಸಲಾತಿ ಪಟ್ಟಿಯನ್ನು ಕೊಡಬೇಕು. ಮತ್ತು ಕೊಡದೇ ಇದ್ದರೆ ಆಸಕ್ತಿ ಇಲ್ಲ ಅಂಥೇಳಿ ಅದರ ಅರ್ಥ ನಾವೇ ಕಲ್ಪಿಸಬಹುದು. ಸಿಎಂ ಅವ್ರ ಹತ್ರ ಏನಾದರೂ ವಿಚಾರವಾಗಿ ಡಿಸ್ಕಸ್ ಮಾಡೋಂಥದ್ದು ಅಥವಾ ಪ್ರಕ್ರಿಯೆಗಳು, ಮಾತುಕತೆ ಹಂತಗಳು ಏನಾದರೂ ಆಗಿದೆಯಾ ಈ ವಿಚಾರವಾಗಿ? ನಾನೇನು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿಲ್ಲ, ಆದರೆ ಪತ್ರವ್ಯವಹಾರ ನಾವು ಸರ್ಕಾರಕ್ಕೆ ಮಾಡಿದ್ದೇವೆ. ಯಾಕಂದ್ರೆ ಸರ್, ಪ್ರತಿ ಇತರ ಲೋಕಲ್ ಬಾಡಿ ಎಲೆಕ್ಷನ್ಸ್ 5-5 ವರ್ಷಗಳ ಮುಂದೋಗೋದಿದೆಯಲ್ಲ, ಅದು ಬಿಜೆಪಿ ಇರ್ಬೋದು, ZPTP ಇರ್ಬೋದು, ಎಷ್ಟು ಮಟ್ಟಿಗೆ ಸರಿ ಅಂತ. ಯಾಕಂದ್ರೆ ಆಯೋಗ ತನ್ನ ಕೆಲಸ ಮಾಡ್ಬೋದು, ಕರೆಸ್ಪಾಂಡೆನ್ಸ್ ಮಾಡ್ಬೋದು ಅಷ್ಟೇ ತಾನೆ, ಸರ್ಕಾರ ಡಿಸೈಡ್ ಮಾಡಬೇಕಾಗುತ್ತೆ. ಬಟ್ ನೀವು ಸರಿಯಾಗಿ ಅದನ್ನ ಕನ್ವಿನ್ಸಿಂಗ್ ಆಗಿ ಅವ್ರಿಗೆ ಹೇಳೋ ಅಥವಾ ಅದನ್ನ ಒಪ್ಪಲಿಲ್ವೋ ಅಥವಾ ಕಂಟೆಂಪ್ಟ್ ಆಗ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ ಅವ್ರೆಲ್ಲ ತರಕ್ಕೂ ಸರ್ಕಾರ ಮೈ ಮರ್ತಂಗಿದೆ. ಪಕ್ಷ ಯಾವುದಿರ್ಬೋದು, ಮ್ಯಾಟರ್ ಬೇರೆ. ಯಾಕಂದ್ರೆ 2 ಸರ್ಕಾರ ಚೇಂಜ್ ಆಗಿದೆ 5 ವರ್ಷದಲ್ಲಿ. ಹಾಗಾಗಿ ಕೆಲವೊಂದು ಕಡೆ ಸರ್ಕಾರಗಳ ಆ ಒಂದು ನಿರ್ಧಾರ ನೀವು ಆಯೋಗದ ಒಂಥರ ಕೈ ಕಟ್ಟಿಕೊಳ್ಳೋ ಪರಿಸ್ಥಿತಿ ಅಲ್ವಾ? ಹಂಗೆ ಆಗಿದೆ, ಕೈ ಕಟ್ಟಿ ಕೂತ್ಕೊಳ್ಳೋಂಗಾಗಿದೆ.
ಇದು ಆಯೋಗ ಸಂವಿಧಾನ ಕಲಂ ಆರ್ಟಿಕಲ್ 243K ಇದರ ಪ್ರಕಾರ ಸ್ಥಾಪಿತಗೊಂಡಂಥದ್ದು, ಸಂವಿಧಾನಿಕವಾಗಿ ರಚಿತಗೊಂಡಂಥ ಆಯೋಗ. ನಮಗೆ ಅಧಿಕಾರ ಹೇಗಿದೆ ಅಂತಂದರೆ, ಭಾರತದ ಚುನಾವಣಾ ಆಯೋಗ ಯಾವ ರೀತಿ ಅಧಿಕಾರವನ್ನು ಸಂವಿಧಾನದ ಅಡಿ ಹೊಂದಿದೆಯೋ ಅಷ್ಟೇ ಪವರನ್ನು ರಾಜ್ಯ ಚುನಾವಣಾ ಆಯೋಗ ಕೂಡ ಹೊಂದಿದೆ. ಸರ್ಕಾರ ಈ ರೀತಿ ಮಾಡದೇ ಇದ್ದ ಸಂದರ್ಭದಲ್ಲಿ ಸರ್, ನಿಮ್ಮ ಪರಮಾಧಿಕಾರ ಏನಿದೆ ಸರ್, ಯಾವ ಥರ ಬಳಸ್ಬೋದು? ನಾವು ಪತ್ರ ವ್ಯವಹಾರ ಮಾಡೋದು, ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗೋದು. ಅಲ್ಲ, ನೀವು ಕಳೆದ ಬಾರಿ ಅಧಿಕಾರ ವಹಿಸ್ಕೊಂಡಾಗ ಖಡಕ್ಕಾಗಿ ಹೇಳಿದ್ರಿ 6 ತಿಂಗಳೊಳಗಡೆ ಬರಲಿಲ್ಲ ಅಂದ್ರೆ ನಮ್ಮ ಕ್ರಮಗಳು ನಾವು ಮಾಡ್ತೇವೆ. ಅದೇ ಹೋಗಿದ್ದೀವಲ್ಲ. ಅಲ್ಲ, ಸುಪ್ರೀಂ ಕೋರ್ಟ್ ಹೋಗಿದ್ರೆ ಸರ್, ನಾವು ಹಳೆ ಮೀಸಲಾತಿಯಿಂದ ಚುನಾವಣೆ ಅದೇ ಘೋಷಣೆ ಮಾಡ್ತೇವೆ ಅಂತ ಹೇಳಿದ್ರಿ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ನಲ್ಲಿ ಅದೇ ಇರೋದು, ನೀವು ಹೈಕೋರ್ಟ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ನೀವು ಲೆಟರ್ ಬರೀತೀರಿ, ಕೋರ್ಟ್ಗೆ ಹೋಗ್ತೀರಿ ಸರ್, ಅಪ್ರೂಪಾಡಿಗೆ ಅವರು ಅದನ್ನ ಏನೋ ಒಂದು ರೀಸನ್ಗಳಿಗೆ ಮುಂದುವರ್ಸ ಮಾಡ್ತಾರೆ. ಹಾಂ, ಅದೇ ಅದಕ್ಕೆ ನಿಮ್ಮ ಮುಖಾಂತರನ ಅವ್ರಿಗೆ ನಾವು ಒತ್ತಾಯ ಮಾಡೋದು, ಜನರಿಗೂ ಕೂಡ ತಿಳುವಳಿಕೆ ತರೋದು. ಇಷ್ಟು ಮಾಡಿದ ಹೊರತು ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ವಕೀಲರು ಕೂಡ ಭಾಳ ಅನುಭವಿ ಸೀನಿಯರ್ ವಕೀಲರಿದ್ದಾರೆ, ನಾವು ಅವರಿಗೆ ಹೇಳ್ತಾ ಇದ್ದೇವೆ, ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮ ಸೆಕ್ರೆಟರಿಯವರು ಕಮಲಾಬಾಯಿ ಅಂತ, ಅವರು ಕೂಡ ಸಂಪರ್ಕದಲ್ಲಿ ವಕೀಲರ ಜೊತೆ ಇದ್ದಾರೆ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ನಾವೇನು ಖಾಲಿ ಕೂತಿಲ್ಲ. ಈಗ ನವೆಂಬರ್ಗೆ ಪ್ರಕ್ರಿಯೆ ಪೂರ್ಣಗೊಳಿಸಿದ್ರೆ ಒಂದು ವೇಳೆ ಆದರೆ BBMP ಇದು ಬೆಂಗಳೂರು ಯಾವಾಗಕ್ಕೆ ಚುನಾವಣಾ ನಿರೀಕ್ಷೆ ಮಾಡಬಹುದು? 90 ಡೇಸ್ ಟೈಮ್ ತಗೊಳ್ಳೋದು ಅಥವಾ ಅವತ್ತಿಂದಲೇ ಮುಂದುವರಿತು ಅಂತ? ಇಲ್ಲ, ಅದು ಇನ್ನೂ ನವಂಬರ್ 1ಕ್ಕೆ ಡಿಲಿಮಿಟೇಷನ್ ರಿಪೋರ್ಟ್ ಬರ್ತದೆ. ನವಂಬರ್ 30ಕ್ಕೆ ರಿಸರ್ವೇಷನ್ ಲಿಸ್ಟ್ ಕೊಡಬೇಕು. ಅಲ್ಲಿಂದ ನಮಗೆ 2 ಅಥವಾ 3 ತಿಂಗಳು ಬೇಕು. ಫೆಬ್ರವರಿ. ಹಾಂ, ಫೆಬ್ರವರಿ. ಅದು ಸೈಮಲ್ಟೇನಿಯಸ್ಲಿ ಮಾಡಲೇಬೇಕಾಗ್ತದೆ. ಹೌದು, ಅದು ಬರುತ್ತೆ. ಗ್ರಾಮ ಪಂಚಾಯತಿ ಬರುತ್ತೆ, 6,000 ಗ್ರಾಮ ಪಂಚಾಯತಿ. ಅದು ಭಾಳ ಇಂಪಾರ್ಟೆಂಟ್. 3ನೇ ಅಗ್ದಿ ಅದು ಬೇಕಾಗಿರುವಂಥದ್ದು. ನಿಮ್ಮ ಪ್ರಜಾಪ್ರಭುತ್ವಕ್ಕೆ ಗ್ರಾಮ ಪಂಚಾಯತಿ ಆಡಳಿತ ಬೇಕೇ ಬೇಕು, ಅದನ್ನು ನಿಲ್ಲಿಸ್ಲಿಕ್ಕೆ ಆಗಲ್ಲ. ಅಲ್ಲ, ಪ್ರಶ್ನೆ ಇರೋದೇ ಅಲ್ಲೇ ಅಲ್ವ ಸರ್. ಗ್ರಾಮ ಪಂಚಾಯತಿ ಚುನಾವಣೆ ಹತ್ರ ಬಂದರೂ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಆಗ್ತಿಲ್ವಲ್ಲ ಅಂತ. ಅದು ಗ್ರಾಮ ಪಂಚಾಯತ್ ಇದು ZPTPದು 5 ವರ್ಷದಿಂದ ಆಗಿಲ್ಲ, ಅದು ಬೇರೆ. ನಾನು ಹೇಳ್ತಾ ಇದ್ದು ಗ್ರಾಮ ಪಂಚಾಯತಿ ಚುನಾವಣೆ ಆಗಲೇಬೇಕು, ಭಾಳ ಮುಖ್ಯವಾದದ್ದು ಅದು. ಈಗ 5 ವರ್ಷದಂತೆ ಮಾಡಿಲ್ಲ ಇವರು, ಆಯಿತಾ. ಗ್ರಾಮ ಪಂಚಾಯತಿನೂ ಹಂಗೆ ಮಾಡಬಾರ್ದು ಅಂತ ನಿಮಗೆ ಆಡಳಿತ ಖುಷಿದು ಬಿಡ್ತದೆ. ಅಂದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜನರು ಅಭಿವೃದ್ಧಿ ಕಾಣಲಿಕ್ಕೆ, ಜನರ ಕಡೆಗೆ ಆಡಳಿತ ಇಲ್ಲ ಅಂದರೆ ಲೋಕಲ್ ಬಾಡಿಗಳು ಸೇಮ್ ಅಲ್ವಾ ಸರ್? ZPTPನೂ ಸೇಮು, DPW ಅಂತ ಬೇರೆ ವಿಚಾರ. ಆದರೆ ಅಟ್ಲೀಸ್ಟ್ ಜಿಲ್ಲಾ ಪಂಚಾಯತ್ ಆದರೂ ಕೂಡ ಅದ್ರ ಜೊತೆಗೆ 187 ಸ್ಥಳೀಯ ಸಂಸ್ಥೆಗಳಿದ್ದಾವೆ. ಅವು ನವಂಬರಕ್ಕೆ ಮುಗಿತಾ ಇದೆ ಟರ್ಮ್. BBMP ಅಷ್ಟು ಟೈಮ್ ಒಳಗಡೆ 2-3 ತಿಂಗಳ ಅವಧಿಯಲ್ಲಿ ಮತದಾರ ಪಟ್ಟಿ ರೆಡಿ ಆಗುತ್ತೆ. ಅದೇ ಅದ್ರ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆ್ಯಕ್ಟ್ ಬಂದಿದೆ. ಅದರಲ್ಲಿ ಸೆಕ್ಷನ್ 35 ಏನು ಹೇಳ್ತಿದೆ, ರಾಜ್ಯ ಚುನಾವಣಾ ಆಯೋಗಕ್ಕೆ ಮತದಾರರ ಪಟ್ಟಿಯನ್ನು ತಯಾರು ಮಾಡಬೇಕು ಅಂತ ಒಂದು ಪವರ್ ಕೊಟ್ಟಿದ್ದಾರೆ. ಆದರೆ ಅದು ಯಾವ ಮತದಾರ ಪಟ್ಟಿ ತೊಗೊಂಡು ಮಾಡಬೇಕು ಅನ್ನೋದಿಲ್ಲ, ಅದೇ ಈಗ ನಡೀತಾ ಇರೋದು. ನಾನು ಕೂಡ ಸರ್ಕಾರಕ್ಕೆ ಯಾವಾಗ ನಾವು ಪೇಪರ್ಗಳಲ್ಲಿ ನೋಡಿದ್ದೀವಿ, ಕೋರ್ಟ್ನಲ್ಲಿ ನೋಡಿದ್ದೀವಿ, ಆವಾಗ ಅಲ್ಲಿ ಆ ಸೆಕ್ಷನ್ ಕಲಂ ಕಡೆಗೆ 35ರ ಕೆಳಗೆ ಏನು ನೀವು ಅಸೆಂಬ್ಲಿ ಮತದಾರ ಪಟ್ಟಿನ ತೆಗೆದುಕೊಂಡು ಮಾಡಬೇಕು ಅಥವಾ ರಾಜ್ಯ ಚುನಾವಣಾ ಆಯೋಗವೇ ಮತದಾರ ಪಟ್ಟಿ ತಯಾರಿಸಬೇಕು ಅನ್ನೋದಲ್ಲಿ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ರೂಲ್ಸೂ ಇರಲಿಲ್ಲ. ಮತ್ತು ಅದರದ್ದು ಕನೆಕ್ಟೆಡ್ ಸೆಕ್ಷನ್ 68 ಇದು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆ್ಯಕ್ಟ್ ಕೆಳಗೆ ಇರುವಂಥ ಅದಕ್ಕೆ ರೂಲ್ಸನ್ನು ಮಾಡಿ ಅದರ ಅಂಡರ್ ಮಾಡಬೇಕಾದಂಥ ರೂಲ್ಸನ್ನು ಸಹಿತ ಮಾಡಿರಲಿಲ್ಲ. ಹಾಗೆ ಅವರು ತಮ್ಮದೇ ಆದಂಥ ಕ್ಯಾಲೆಂಡರ್ ಇವೆಂಟ್ಸನ್ನು ಕೊಟ್ಟಿದ್ದರು ಅಫಿಡವಿಟ್ನಲ್ಲಿ. ನಾನು ಕೂಡ ಈಗ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದೇನೆ. ಅದು ಇವತ್ತು ಪೇಪರ್ನಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿದೆ, ಅದನ್ನು ತಾವೆಲ್ಲ ನೋಡ್ಬೋದು. ಈ ತನಕ ಕೇವಲ ಒಂದು ಪಾಲಿಕೆ ಇತ್ತು, ಒಂದು ಕಡೆ ಆ ಪಾಲಿಕೆ ಮತದಾರ ಲಿಸ್ಟ್ ಸಿಗ್ತಾ ಇತ್ತು, ಇಲ್ಲ MLA ಲಿಸ್ಟ್ ಸಿಗ್ತಾ ಇತ್ತು. ಬಟ್ ಈ ಪಾಲಿಕೆಗಳು ವಿಂಗಡಣೆ ಆಗ್ತಾ ಇದೆ, ವಾರ್ಡ್ಗಳು ವಿಂಗಡಣೆ ಆಗುತ್ತೆ, ಅಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಹೇಗಾಗುತ್ತೆ? ಪರಿಷ್ಕರಣೆ ಅಂದರೆ ನಾವು ತಯಾರು ಮಾಡ್ತೀವಿ, ಅದನ್ನೇ ಹೇಳಿದ್ನಲ್ಲ. ಆ ಆ್ಯಕ್ಟ್ನಲ್ಲಿ ಅವ್ರು ಏನು ಹೇಳ್ತಾರೋ
ಏನು ನೀವು MLA ಮತದಾರ ಪಟ್ಟಿನ ಅಳವಡಿಸ್ಕೊಳ್ರಿ ಅಂತ ಹೇಳ್ತಾರೋ ಅಥವಾ ಆಯೋಗವೇ ಮಾಡಬೇಕು ಅಂತ ಹೇಳ್ತಾರೋ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಸರಿ, ಜನಗಣತಿ ಘೋಷಣೆ ಆಗಿರೋದ್ರಿಂದ ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ಬೋದಾ ಟೆಕ್ನಿಕಲ್ ಆಗಿ? ಭಾಳ GBG ಆ್ಯಕ್ಟ್ ಕೆಳಗೆ ಮಾಡ್ಬೋದಲ್ಲ. ಅದಕ್ಕೆ ಒಂದು ಕಮಿಷನ್ ಮಾಡ್ತಾ ಇದ್ದಾರೆ, ಡಿಲಿಮಿಟೇಷನ್ ಕಮಿಷನ್ನು ಕೂಡ ಮಾಡ್ತಾ ಇದ್ದಾರೆ ಅವರಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ. ನೇಷನ್ ಒಂದು ಎಲೆಕ್ಷನ್ ಯಾವಾಗ ಏನೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಿಮ್ಗೊಂದು ಅವಕಾಶ ಇದ್ದಂಗಿದೆ ಸರ್. ಆ ಲೋಕಲ್ ಬಾಡಿ ಸ್ಟೇಟ್ ಅಂತ ಎಲ್ಲ ಸೇರಿಸಿ ಗ್ರಾಮ ಪಂಚಾಯತಿ ಈಗ ಅವಕಾಶ ಈಗ ನಿಮ್ಮ ಮುಖಾಂತರನ ಆಗ್ಬೇಕು, ಕೋರ್ಟ್ಗಳ ಮುಖಾಂತರನ ಆಗ್ಬೇಕು, ಒತ್ತಾಯ ಆದಾಗ ಮಾಡ್ತಾರೆ ಅವ್ರಿಗೆ. ಇಲ್ಲ ಹೋದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಕಾನ್ಸೆಪ್ಟ್. ಅಲ್ಲ ಸರ್, ಚುನಾವಣಾ ಆಯೋಗದ ಆಶಯ ಧ್ವನಿ ಸರ್ಕಾರಕ್ಕೆ ಗೊತ್ತಾಗ್ತಿಲ್ವಾ ಅಂತನ ಅಥವಾ ಗೊತ್ತಿದ್ದು ಸುಮ್ಮನೆ ನಿರ್ಲಕ್ಷ್ಯ ಮಾಡ್ತಾರೆ? ಅದು ಗೊತ್ತಾಗ್ತಿದೋ ಇಲ್ಲೋ ಅನ್ನೋದಕ್ಕಿಂತ ಹಂಗೆ ಹೇಳೋದಕ್ಕಿಂತ ನಾವು ಪತ್ರವ್ಯವಹಾರ ಮಾಡ್ತಾ ಇದ್ದೇವೆ. ನಿಮ್ಮ ಮುಖಾಂತರ ನಾನು ಎಲ್ಲಿ ಹೋದಾಗೂ ಕೂಡ ನಿಮ್ಮ ಎಲ್ಲ ಚಾನೆಲ್ಗಳ ಪ್ರತಿನಿಧಿಗಳು ನಮ್ಮನ್ನು ಭೇಟಿಯಾಗ್ತಿರ್ತಾರೆ. ಅವ್ರಿಗೂ ಕೂಡ ಪ್ರಶ್ನೆ ಕೇಳ್ತಾರೆ, ಪಬ್ಲಿಕ್ ಕೇಳ್ತಾರೆ. ನಾವು ಹೋದಾಗ ಅವ್ರಿಗೂ ಕೂಡ ಹೇಳ್ಕೊತ ಬಂದಿದ್ದೀವಿ, ಅದನ್ನೆಲ್ಲ ನೋಡಿರ್ತಾರೆ, ಪೇಪರ್ ಪತ್ರಿಕಾ ಇವ್ರು ನೋಡಿರ್ತಾರೆ. ಅದು ಯಾಕೆ ಇದು ಗೊತ್ತಿಲ್ಲ. ಬಟ್ ಒಂದು ಸಾರಿ ನಾವು ಪತ್ರವ್ಯವಹಾರ ಮಾಡಿದ್ವಿ, ಅದು ಚಾಲನೆಯಲ್ಲಿ ಬಂತು. ಮತ್ತೆ ಯಾಕೆ ನೆನಗುದಿಗೆ ಬಿದ್ದಿದೆ ಗೊತ್ತಿಲ್ಲ. ಕೋರ್ಟ್ ನಿರ್ದೇಶನಗಳು ಯಾವಾಗ ಕೊಡ್ಬೋದು ಸರ್ ಕೋರ್ಟಿಂದ? ಅದು ನಾವು ಹೇಳೋಕ್ಕಾಗಲ್ಲ. ನಮ್ಮ ವಕೀಲರ ಮುಖಾಂತರ ನಾವು ಒತ್ತಡ ಮಾಡ್ತಾ ಇದ್ದೇವೆ, ಒಳ್ಳೆ ಆರ್ಗ್ಯುಮೆಂಟ್ ಮಾಡ್ತಾರೆ. ಆರ್ಗ್ಯುಮೆಂಟ್ ಒತ್ತಡ ಇದೆ ಸರ್. ಹಂಗೆಲ್ಲ ನಮ್ಗೆ ಅದೆಲ್ಲ ಇರಲ್ಲ. ಹೈಕೋರ್ಟ್ ಮುಂದೆಲ್ಲ ಹಂಗೆಲ್ಲ ಇರಲ್ಲ. ನಮ್ಮ ಆಯೋಗದ ವಕೀಲರು ಇರ್ತಾರೆ, ಆಯೋಗದ ವಕೀಲರು ಸೀನಿಯರ್ ಲಾಯರ್ ಇದ್ದಾರೆ, ಮಾಡ್ತಾರೆ. ಕಂಟೆಂಪ್ಟ್ ಹಾಕಿದ್ದೀವಲ್ಲ. ಮತ್ತೆ ಬೇರೆ ಏನಾದರೂ ಗ್ರೇಟರ್ ಬೆಂಗಳೂರು ಏನಾರ ಹಾಂ ನಿಮ್ಮ ಉತ್ಸಾಹ ಆಸಕ್ತಿನ ಸರಿಯಾಗಿ ಸರ್ಕಾರ ನೋಡ್ತಾ ಇಲ್ಲ ಅನ್ಸುತ್ತೆ. ಇಲ್ಲ, ಮುಖ್ಯಮಂತ್ರಿಗಳು ನಾನು ಅಲ್ಲಿಂದ ಕಾನೂನು ಕಾರ್ಯದರ್ಶಿಯಾಗಿ ಇಲ್ಲಿ ಬಂದಾಗ ಅವ್ರು ಹೇಳಿದರು 6 ತಿಂಗಳದಾಗ ಮಾಡೋಣ ನಾವು ಅಂತ ಹೇಳಿ ಮುಖ್ಯಮಂತ್ರಿಗಳು. ನಾನಂತರ ನಾನೇನು ಅವ್ರನ್ನ ಭೇಟಿಯಾಗುವಂಥ ಪ್ರಶ್ನೆ ಬಂದಿಲ್ಲ. ಆದರೆ ಅವರ ಆಲೋಚನೆ ಏನಂದ್ರೆ ಇಲ್ಲಿ ಚುನಾವಣೆ ಮಾಡಬೇಕು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಚುನಾವಣೆಗಳು ಬೇಕು ಅನ್ನುವಂಥ ಒಂದು ವಿಚಾರ ಹೊಂದಿದವರು. ನಾನು ಅಲ್ಲಿ ಇದ್ದಾಗ ಕಾನೂನು ಕಾರ್ಯದರ್ಶಿ ಆಗಿದ್ದಾಗ ತಿಳ್ಕೊಂಡದ್ದು. ಸರಿ, ಮತದಾರರ ಪಟ್ಟಿಯಲ್ಲಿ ಅಕ್ರಮ ಅಂತ ಆರೋಪಗಳು ಕೇಳಿಬರ್ತಿದ್ದಾರೆ. ಅದು ಸತ್ಯ ಅಂತೀರಾ ಅಥವಾ ಸಾಧ್ಯತೆನೇ ಇಲ್ಲ ಅಂತೀರಾ? ಅದನ್ನು ನಾವು ಮಾಡಿರೋದಿಲ್ಲ ಒಂದು. ಎರಡನೇದು, ಅದು ವಿಚಾರ ತನಿಖೆ ಆಗಬೇಕು. ಯಾಕಂದರೆ ನಾವು ಮಾಡಿಲ್ಲ ಮತ್ತು ನಾವು ತನಿಖೆನೂ ಮಾಡಿಲ್ಲ. ನಾವು ನಿಮ್ಮ ವರದಿಗಳ ಪ್ರಕಾರನೇ ನಾವು ಓದೋದು. ಅಷ್ಟು ಬಿಟ್ಟರೆ ನಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಆರೋಪ ಇರೋದೇನಂದ್ರೆ ಬೇಕಾಬಿಟ್ಟಿ ಮತದಾರ ಹೆಸರುಗಳನ್ನು ಸೇರಿಸ್ತಾರೆ, ಬೇಕಾಬಿಟ್ಟಿಯಾಗಿ ಮತದಾರ ಹೆಸರುಗಳನ್ನ ಡಿಲೀಟ್ ಮಾಡ್ತಾರೆ ಅನ್ನೋ ಒಂದು ಆರೋಪ. ಅದು ನಿಮಗೇನು ಇದೆಯಾ ಸಂಶಯ ಅಥವಾ ಆರೋಪ ತಲೆಯಲ್ಲಿ? ನಾವು ನಿಮ್ಮ ಇದ್ರ ಪ್ರಕಾರ ನೋಡಿರೋದು ಅಷ್ಟು. ನಮಗೂ ಅದ್ರ ಬಗ್ಗೆ ಏನಂತ, ಯಾಕಂದರೆ ನಾವು ಅದನ್ನು ಹ್ಯಾಂಡಲ್ ಮಾಡೋದಿಲ್ಲಲ್ಲ. ಕನೆಕ್ಟೆಡ್ ನೀವೇ ಮಾಡಬೇಕಾದ ಪರಿಸ್ಥಿತಿ ಬಂದರೆ ನಿಮ್ಮ ನಿಭಾಯಿಸಿ ಹೆಂಗೆ ನಿಭಾಯಿಸ್ತೀವಿ ಅಂದರೆ ಅಡತಿ ಯಂತ್ರವನ್ನು ಉಪಯೋಗ ಮಾಡ್ಕೊಳ್ತೇವೆ, SOP ಮಾಡ್ತೇವೆ, ಸರ್ಕಾರ ಸಹಾಯವನ್ನು ಪಡಿತೇವೆ. ಅವ್ರು ಹೇಗೆ ಇಲ್ಲಿ ಚುನಾವಣೆ ಅಧಿಕಾರಿಗಳು ಇದ್ದಾರಲ್ಲ, ಅವ್ರು ಯಾವ ರೀತಿ ಮಾಡ್ತಾರೋ ಅವ್ರಿಗಿಂತ ನಾವು ನಮ್ಮ ಟೀಮ್ ಜಾಸ್ತಿ ಮಾಡಿ ತೋರಿಸ್ತೇವೆ. ಚುನಾವಣಾ ಆಯೋಗದ ಮೇಲೆ ಸಂಶಯ ಬರೋದು ಸರಿನಾ? ಯಾವ ಚುನಾವಣಾ ಆಯೋಗ? ಕೇಂದ್ರ ಚುನಾವಣಾ ಆಯೋಗ. ನಾನು ಹೆಂಗೆ ಹೇಳೋಕ್ಕಾಗಲ್ಲ. ಅಲ್ಲ ಸರ್, ಅವ್ರು ಕೇಳ್ತಿರೋದು ನೀವು ಕೂಡ ಚುನಾವಣಾ ಆಯೋಗದ ಆಯುಕ್ತರಾಗಿದ್ದು ಅದನ್ನ ನೀವು ಆ ರೀತಿ ಆರೋಪ ಬಂದಾಗ ಅದನ್ನ ಒಪ್ಕೊಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಆರೋಪ ರುಜುವಾತ್ ಆಗ್ಬೇಕಲ್ಲ. ಆರೋಪ ಈಗ ಆರೋಪ ಮಾಡೋರು ಆರೋಪ ಅಲ್ವಾ, ಅದು ರುಜುವಾತ್ ಆದಾಗ ಅದು ಆರೋಪದ ಸಾಧ್ಯತೆಗಳು ಹೇಗಿದೆ ಅಂತ ಜನರಲ್ ಈ ಜನರಲ್ ನಾನು ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಅಲ್ಲ, ಯಾಕಂದ್ರೆ ಲೋಕಸಭೆ ಚುನಾವಣೆದು ಆರೋಪ ಮಾಡ್ತಾರೆ. ಈಗ ಗ್ರೇಟರ್ ಬೆಂಗಳೂರು ಚುನಾವಣೆ ಆದ್ರೆ ಕೂಡ ಅದೇ ಮತದಾರ ಪಟ್ಟಿ ಇರುತ್ತೆ, ಮತ್ತೆ ಅದನ್ನು ಬದಲಾವಣೆ ಏನಾಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಈಗ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆ್ಯಕ್ಟ್ ಕೆಳಗೆ ಸರಿಯಾದಂಥ ನಿಯಮಗಳನ್ನ ರೂಪಿಸದೇ ಇರುವುದರಿಂದ
ನಾನು ಬರಿತಾ ಇರೋದು ಅದೇ ಏನಂತ, ಒಂದು ನನಗೆ ಕೊಡಿ ಅಂದರೆ ರಾಜ್ಯ ಆಯೋಗಕ್ಕೆ ಕೊಡಿ, ರಾಜ್ಯ ಚುನಾವಣಾ ಆಯೋಗಕ್ಕೆ. ಇಲ್ಲ ಹೋದರೆ ನೀವು ಅದನ್ನೇ MLAದ್ದು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿರೋದು. ಈಗ ನಿಮ್ಮ ಪ್ರಶ್ನೆಗೆ ಅವರು ಅಸೆಂಬ್ಲಿದೇ ಅಡಾಪ್ಟ್ ಮಾಡ್ಕೊಂಡ್ರೆ ಅದನ್ನೇ ಅಡಾಪ್ಟ್ ಮಾಡ್ಕೊಂಡಂಗೆ ಅಂತ. ಅಸೆಂಬ್ಲಿಗೆ ಅಡಾಪ್ಟ್ ಮಾಡ್ಕೊಂಡ್ರೆ ಮತ್ತೆ ಸಂಶಯ ಬರುತ್ತಲ್ಲ ನಿಮ್ಮ ಮೇಲೆ? ನಮ್ಮ ಮೇಲೆ ಬರೋಲ್ಲ, ಅವ್ರು ಅದು ಡೈರೆಕ್ಟ್ ರೂಲ್ ಇರ್ತದಲ್ಲ, ಅದೇನು ಮಾಡೋಕ್ಕಾಗಲ್ಲ. ಅವಾಗ ಅದು ಕಾಯ್ದೆ ಇರುತ್ತಲ್ಲ. ಅಸೆಂಬ್ಲಿದು ಲೋಕಸಭೆದು ಬೇರೆ ಬೇರೆ ಇದೆಯಾ ಪಟ್ಟಿ? ಒಂದೇ ಪಟ್ಟಿ ಅದು. ಒಂದೇ ಪಟ್ಟಿ. ಹಾಂ. ಅದೇ ಪಟ್ಟಿ ಮೇಲೆ ಆರೋಪ ಬರ್ತಾ ಇರ್ತದೆ. ಹೌದು. ಈಗ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಅದನ್ನ ಅಸೆಂಬ್ಲಿಗೆ ಕೊಟ್ರೆ ಮತ್ತೆ ಆ ಥರದ ಆರೋಪಗಳು ಕೇಳಿ ಬರ್ಬೋದು. ಆಕ್ಷೇಪ, ಆರೋಪ, ಸಂಶಯ. ಯಾಕಂದ್ರೆ ಬೃಹತ್ ಬೆಂಗಳೂರು ಅಂದಾಗ ದೊಡ್ಡ ಮಟ್ಟದ ಅಧಿಕಾರ ಹಿಡಿಯೋಕೆ 3 ಪಕ್ಷ. ಅದು ಅದಕ್ಕೆ ಆ ಸರ್ಕಾರದ ಹಂತದಲ್ಲಿ ಇದೆ. ಈಗ ಅವ್ರಿಗೆ 1 ವಾರ 2 ವಾರದಲ್ಲಿ, ನಾವು ಮುಂದಿನ ವಾರ ಸೆಷನ್ ಇದೆ. ಆ ಸೆಷನ್ದಲ್ಲಿ ಆ ರೂಲ್ಗಳನ್ನು ಸಂಬಂಧಪಟ್ಟ ಸೆಕ್ಷನನ್ನು ತಿದ್ದುಪಡಿ ಮಾಡೋರು ಇದ್ದಾರೆ. ಅವರು ಕುಲಂಕುಷವಾಗಿ ವಿಚಾರ ಮಾಡ್ತಾರೆ. ಭಾಳ ಏನೋ ಹಿರಿಯ ಸಚಿವರು ಇದ್ದಾರೆ. ಮುಖ್ಯಮಂತ್ರಿಗಳೇ ಸ್ವತಃ ಕಾನೂನು ವಕೀಲರಿದ್ದಂಥವ್ರು, ತಿಳ್ಕೊಂಡಂಥವ್ರು, ಭಾಳಷ್ಟು ಜನರು ತಿಳ್ಕೊಂಡಿದ್ದಾರೆ. ಅವರೆಲ್ಲ ಅದ್ರ ಬಗ್ಗೆ ವಿಚಾರ ಮಾಡಿ ಭಾಳಷ್ಟು ಸಮಗ್ರವಾಗಿ ಅಧ್ಯಯನ ಮಾಡಿ ಒಂದು ನಿರ್ಧಾರಕ್ಕೆ ಬರ್ಬೋದು. ಸರ್ಕಾರದ ಮೇಲೆ ಒಟ್ಟು ಎಷ್ಟು ಕಂಟೆಂಪ್ಟ್ ಇದೆ ಸರ್? ಅಂದರೆ ನಮ್ಮ ಆಯೋಗದಿಂದ ಕೇಳಿದ್ರಿ? ಆಯೋಗದಿಂದ ಎಷ್ಟು? ಒಂದು ಅದು ಕಂಟೆಂಪ್ಟ್ ಅಲ್ಲರಿ. ಹೈಕೋರ್ಟ್ನಾಗ ಇರೋದು ಒಂದೇ, ಅದೇ ZPTP ಮಾತ್ರ. ಈಗ ಸುಪ್ರೀಂ ಕೋರ್ಟ್ನಾಗ ಅವ್ರು ನವೆಂಬರ್ 1 ಕೊಡಲಿಲ್ಲ ಅಂದ್ರೆ ನಾವು ಅಲ್ಲಿ ಮತ್ತೆ ಕಂಟೆಂಪ್ಟ್ ಹಾಕ್ತೀವಿ. ಅವಾಗ ಸುಪ್ರೀಂ ಕೋರ್ಟಿಗೆ ನೀವು ಅದು ಹಕ್ಕೊತ್ತಾಯ ಮಾಡ್ಬೋದಲ್ಲ ಸರ್? ಇದೇ ಪ್ರತಿ ಸರಿ ವಿಳಂಬ ಆಗ್ತಾ ಇದೆ, ನಮ್ಗೆ ಮಾಡ್ತೀವಿ ನಾವು. ಅದಕ್ಕೆ ಈಗ ನಮ್ಮ ವಕೀಲರಿಗೆಲ್ಲ ಭಾಳ ಇದರಲ್ಲಿ ಅವರು ಒತ್ತಾಯ ಮಾಡ್ತಾರೆ ಕೋರ್ಟ್ನಲ್ಲಿ ಕೂಡ. ಚುನಾವಣಾ ಆಯೋಗ ಕಾನೂನು ಘಟಕದ ಥರ ಆಗಲಿಲ್ಲ ಅಂದ್ರೆ ಈ ಕೇಸ್ ಹಾಕು, ಕಂಟೆಂಪ್ಟ್ ಹಾಕು, ಫೇಸ್ ಮಾಡಿ ಇಷ್ಟೇ. ಹಾಗಂತಲ್ಲ, ಕಾನೂನು ಘಟಕ ಅಂತ ಅನ್ನಕ್ಕಾಗಲ್ಲ. ಅಧಿಕಾರ ಅಂತ ಇದೆ ಸರ್. ನೀವೇ ಹೇಳ್ತೀರಿ ಪ್ರತ್ಯೇಕ ಬಾಡಿ ಸರ್ಕಾರದಿಂದ ಹೋಗ್ತಾ ಇದೆ ಅಂತ. ಸೊ ನಿಮ್ಮ ಅಧಿಕಾರ ಚಲಾಯಿಸಬಹುದು. ವಿಳಂಬ ಮಾಡ್ತಾ ಇದ್ರು ಅದೇ ಬಂದಿರೋದು ನಮ್ಗೆ. ಅದು ನೀವು ಮಾಡಲಿಲ್ಲ ಅಂದರೆ, ಅವ್ರು ಕೊಡಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಹಿಂದೆ 2008ರಲ್ಲಿ ಸುಪ್ರೀಂ ಕೋರ್ಟಿಗೆ ತೋಮರ್ ಅನ್ನುವಂಥ ಕೇಸ್ನಲ್ಲಿ ಹೋದಾಗ ಸರ್ವೋಚ್ಚ ನ್ಯಾಯಾಲಯ ಈ ನಿರ್ದೇಶನ ಕೊಡ್ತು. ಏನಂತ, ಅವ್ರು ಕೊಡಲಿಲ್ಲ ಅಂದರೆ ನೀವು ಹೈಕೋರ್ಟಿಗೆ ಬನ್ನಿ ಅಂತ ಹೇಳಿದರು. ಅದು ನ್ಯಾಯಯುತ ವೇ ಅಲ್ಲ, ಅದು ಕರೆಕ್ಟ್ ವೇ ಅಲ್ವಾ ಅಂತ. ಯಾಕಂದ್ರೆ ಬಹುತೇಕ ಪಬ್ಲಿಕ್ ಒಂದು ಡೌಟ್ ಇರುತ್ತೆ, ಒಂದು ಮ್ಯೂಚುವಲ್ ಹೋಗ್ತಾ ಇರುತ್ತೆ. ಗೌರ್ಮೆಂಟ್ ಎಲೆಕ್ಷನ್ ಕಮಿಷನ್ ಅದನ್ನು ಡಿಕ್ಲೇರ್ ಇರ್ಬೋದು, ಒಂದು ಮ್ಯೂಚುವಲ್ ಹೋಗ್ತಾ ಇರುತ್ತೆ ಅನ್ನುವಂತ ಒಂದು ಡೌಟ್ ಇರುತ್ತೆ ಸರ್. ಅಂದ್ರೆ ಕೇಂದ್ರ ಚುನಾವಣಾ, ರಾಜ್ಯ ಚುನಾವಣಾ ಆಯೋಗ. ಹಾಂ, ಇಲ್ಲ ನಾವೇನು ಅವರು ನಮಗೂ ಹೇಳೋದಿಲ್ಲ, ಮುಖ್ಯಮಂತ್ರಿಗಳು ಹೇಳಲ್ಲ. ಅವರು ಇಂಥ ದಿನಾಂಕ ಮಾಡಿ ಇದನ್ನು ಪೋಸ್ಟ್ಪೋನ್ ಮಾಡಿ ಅಂತ ಅವ್ರು ಯಾಕೆ ಕೇಳ್ತಾರೆ? ಮುಖ್ಯಮಂತ್ರಿಗಳು ಹೇಳಲ್ಲ. ಆಯೋಗದಿಂದ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸ್ಬೋದಲ್ಲ ಅಂತ ಸರ್. ಹೆಂಗೆ ನೀವು ಒಂದು ಸ್ವಂತ ನಿರ್ಧಾರ ಮಾಡ್ಬೋದಲ್ಲ? ಹಳೆ ಏನು ಪಟ್ಟಿ ಅದೆಲ್ಲ ಮಾಡಿದೇವಲ್ಲ, ನಿಮ್ಮ ಮುಖಾಂತರ ಮಾಡ್ತಾ ಇದೀವಲ್ಲ. ಅದೇ ಈಗ ಬೇರೆ ಆಪ್ಷನ್ ಇಲ್ಲ. ಬೇರೆ ಆಪ್ಷನ್ ಇಲ್ಲ. ನೀವು ಕೋರ್ಟು ಕೋರ್ಟ್ ಇದೆ ಅಂದ್ರೆ ಇಂತಿಷ್ಟು ಸಮಯದೊಳಗೆ ನಿರ್ದೇಶನ ಸಿಗ್ಬೋದು ನಮ್ಗೆ ಅಂತ ನಿರೀಕ್ಷೆ ಇದೆ ಇದೆ. ಅಥವಾ ಅದು ಸುಮ್ಮನೆ ಅವ್ರ ವಾದ ನಿಮ್ದು ವಾದ ಅನ್ಸ್ಕೊಂಡು ಅದು ಇನ್ನೂ ವರ್ಷಗಟ್ಟಲೆ ಇಲ್ಲ. ಅವರು ನ್ಯಾಯಾಲಯಗಳು ಹಂಗೆ ಮಾಡೋಕ್ಕಾಗಲ್ಲ ರೀ. ಚುನಾವಣೆಗಳಿಗೆ ಸಂಬಂಧಪಟ್ಟಂಥ ವಿಷಯಗಳಿಗೆ ನ್ಯಾಯಾಲಯಗಳು ಆ ರೀತಿ ಮಾಡೋಕ್ಕಾಗಲ್ಲ. ಅವರು ಕೂಡ ಗಂಭೀರವಾದಂಥ ಪ್ರಕರಣ ತಿಳಿದುಕೊಂಡು ಆದಷ್ಟು ಬೇಗ ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ ನಮಗೆ. ಕೊಡ್ತೇವೆ ಒಂದು ಪ್ರಿಂಟ್ ಮತ್ತೆ ಕಾಪಿ ಇದೆ, ಸಹಿ ಇದೆ, ಪ್ರಿಂಟ್. ಬೇರೆ ವಿಷಯ ಇಷ್ಟೇ. ಈಗ ಎಲೆಕ್ಷನ್ಸ್ ಚುನಾವಣೆಗಳೇ. ಹಾಂ, ನೀವೇ ಅವೇರ್ನೆಸ್ ಮಾಡಿ. ಆಗಸ್ಟ್ 8ಕ್ಕೆ ರಾಹುಲ್ ಗಾಂಧಿ ದಾಖಲೆ ಬಿಡುಗಡೆ ಮಾಡ್ತಾರೆ. ಅದೇ ಪಟ್ಟಿ ಹೊಸ ಪಟ್ಟಿ, ಹಳೆ ಪಟ್ಟಿ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ನಾನು ಕೇಳ್ತಾ ಇರೋದು ನಿಮ್ಮ ಮುಖಾಂತರ, ಇದು ಒಂದು ಏನೋ ಸಂದರ್ಭ. ಚುನಾವಣಾ ಆಯೋಗಕ್ಕೆ ಇಲ್ಲಿವರೆಗೆ ಕೊಟ್ಟಿಲ್ಲ. ರಾಜ್ಯ ಚುನಾವಣಾ ಆಯೋಗಕ್ಕೆ ಮತದಾರರ ಪಟ್ಟಿಯನ್ನು ತಯಾರು ಮಾಡುವಂಥದ್ದು ನಮಗೂ ಸವಾಲಿದೆ. ನಾವೇನು
ಬೇಗ ಮಾಡಿಕೊಡ್ತೀವಿ ಅಥವಾ ಈಜಿ ಇದೆ ಭಾಳ ಸರಳ ಇದೆ ಅಂತ ಏನಲ್ಲ. ನಮ್ಮ ಮುಂದೂ ಸವಾಲುಗಳಿದ್ದಾವೆ. ಆ ಸವಾಲುಗಳನ್ನ ಮೆಟ್ಟಿ ನಾವು ನಮಗೆ ಅಧಿಕಾರ ಬಂದರೆ ನಾವು ಒಂದು ಮತದಾರರ ಪಟ್ಟಿಯನ್ನು ತಯಾರಿಸುವಂಥ ಗಮನ ಹರಿಸ್ತೇವೆ. ಇಲ್ಲೇ ಹೋದರೆ ನೀವು ಇಲ್ಲ ಬೇಡ ಇದಾಗ್ತದೆ, ಲೇಟ್ ಆಗ್ತದೆ, ಎಲೆಕ್ಷನ್ಸ್ ಎಲ್ಲ ಲೇಟ್ ಆಗ್ತದೆ ಅಂತಂದರೆ ಅಡಾಪ್ಟ್ ಮಾಡಿಕೊಡ್ರಿ ಅಂತ ಹೇಳ್ಬೋದು. ಪರಿಷ್ಕರಣೆಯಾಗಿ ಮಾಡಬೇಕಲ್ಲ ಸರ್, ಯಾಕಂದ್ರೆ ಅದರ ಸೆನ್ಸಸ್ ಇಂದ ಆದಾಗ ರೆಡಿ ಮಾಡೋದು ಈಸಿ ಇರ್ಬೋದು. ಈ ಸೆನ್ಸಸ್ ಎಷ್ಟೋ ವರ್ಷಗಳಾಗೋಗಿದೆ, ಮೊನ್ನೆ ಆಗಿರೋದು ಬೇರೆ ಕಾಂಪ್ಲಿಕೇಟ್ ಇದೆ. ಇವಾಗ ನೀವು ಪರಿಷ್ಕರಣೆ ಅಂದ್ರೆ ಅವ್ರು ಮಾಡ್ಬೇಕ್ರಿ, ಕೇಂದ್ರ ಚುನಾವಣೆ ಆಗಿದೆ ಅವ್ರು ರೆಡಿ ಮಾಡೋದಾದ್ರು ಕೂಡ ಯಾವ ಇದ್ರ ಮೇಲೆ ಮಾಡ್ತೀರಿ ಸರ್? ಅಂದ್ರೆ ಜನಸಂಖ್ಯೆ ಆಧಾರ ಯಾವುದು ನಿಮಗೆ ಲೆವೆಲ್ ಇರ್ತಾನೆ? ಅದಕ್ಕೆ ಒಂದಷ್ಟು ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರ್ ಅಂತ ಇದೆ, ಅದ್ರ ಪ್ರಕಾರ ನಾವು ಮಾಡ್ತೀವಿ. ರೂಲ್ಸ್ ಇರ್ತಾವೆ ಅದಕ್ಕೆ ಕಂಡಕ್ಟ್ ಆಫ್ ಇಲೆಕ್ಷನ್ಸ್, ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರ್ ರೂಲ್ಸ್ 1960 ಅಂತೇಳಿ ಒಂದು ರೂಲ್ಸ್ ಇದೆ. 1960 ಫ್ರೇಮ್ ಆಗಿದೆ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟ್ರಲ್ ರೂಲ್ಸ್, 1960 ಬಂದಿದೆ. ಅದನ್ನು ನಾವು ಸರ್ಕಾರದವರು ಅಡಾಪ್ಟ್ ಮಾಡ್ಕೋಬೇಕು. ಅದೇ ರೀತಿ ಒಂದಷ್ಟು ನಿಯಮಗಳನ್ನ ನಮಗೆ ತರಬೇಕು, ಕೊಡಬೇಕು. ಆ ನಿಯಮಗಳಡಿ ನಾವು ಮಾಡೋದು. ಪ್ರಾಪರ್ ಇನ್ಪುಟ್ಸ್ ಸಿಗಲ್ವಲ್ಲ ಅಂತ ಹಾಗೆ ಜನರಲ್ ಆಗಿ, ಯಾಕಂದ್ರೆ ವಿತ್ ಸೆನ್ಸಸ್ ರಿಪೋರ್ಟ್ ಇದ್ರೆ ಅಂತ ಹೇಳ್ತಾರ. ಈಗ ಸುಲಭ ಅಲ್ವಲ್ಲ ಸರ್? ಇಲ್ಲ ಸರ್, ಈಗ ಮೀಸಲಾತಿ ಪಟ್ಟಿ ಮಾಡೋದು ಸರ್ಕಾರಕ್ಕೆ ಅಡ್ಡಿಯಾಗಿರೋದ್ರಿಂದ ಅವ್ರು ಹೇಳ್ತಾರೆ ಕಾರಣ ಅವ್ರು ಕೊಡ್ತೇವೆ ಅಂತಾರು. ಅಲ್ಲ, ನಾವು ಮುಂದಿನ ತಿಂಗಳು ಕೊಡ್ತೇವೆ, ರೆಡಿ ಆಗಿದೆ, ಮುಂದಿನ ತಿಂಗಳು ಕೊಡ್ತೇವೆ. ಕೊಡದೇ ಇರೋದಕ್ಕೆ ಏನು ಕಾನೂನು ಏನಾದ್ರು ರಾಕೆಟ್ ಸೈನ್ಸ್ ಏನಲ್ಲ. ಇಲ್ಲ, ಕಾನೂನು ಏನಿಲ್ಲ, ಏನಿಲ್ಲ. ಏನಲ್ಲ. ನೀವು ಅವ್ರಿಗೆ ಆಸಕ್ತಿ ಇಲ್ಲ ಅನ್ನೋದು ತೋರಿಸ್ತಾ ಇದೆ. ಹಾಂ, ಅವ್ರಿಗೆ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ ಚುನಾವಣೆಗಳು ಅನ್ನೋದಕ್ಕೆ ವಿಳಂಬ. ಹಾಗೆ ನಾವು ಕಂಡು ಬರ್ತದ್ದು. ಹೌದ್ರಿ. ತುಂಬಾ ಡಿಲೇ ಆಗಿರೋದು ಪ್ರಿಂಟಿಂಗ್ ಅಂಡ್ ಡೈರೆಕ್ಷನ್ ಅಲ್ಲಿಗೆ ತರ್ತೀವಿ, ಅಲ್ಲಿಗೆ ಮತ್ತೆ ಕೊಟ್ಟು. ಹಾಗಾಗಿ ನಮ್ಮ ಮುಖಾಂತರ ಅವ್ರಿಗೆ ಸರ್ಕಾರಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ನಾನು ಕೂಡ ಇನ್ನೊಂದು ಸಾರಿ ಆದಷ್ಟು ಬೇಗ ಚುನಾವಣೆಗಳು ಬರಲಿ, ಅಧಿಕಾರ ವಿಕೇಂದ್ರೀಕರಣ ಆಗಲಿ, ಆಕಾಂಕ್ಷಿಗಳು ಚುನಾವಣೆಗಳಲ್ಲಿ ನಿಲ್ಲಿ, ಸಮಾಜಕ್ಕೆ ಜನರ ಸೇವೆಯನ್ನು ಮಾಡಲಿ. ಹಾಂ ಹಾಂ ಅಂದರೆ ಒಳ್ಳೆ ಯೋಗ್ಯ ಸಜ್ಜನ ಅನ್ನೋದಕ್ಕಿಂತ ಯೋಗ್ಯ ಅಭ್ಯರ್ಥಿ ಆರಿಸಿ ಬರಲಿ, ಜನರ ಸೇವೆ ಮಾಡುವಂಥವ್ರು ಇರಬೇಕು. ಕುವೆಂಪು 1972 ಹೇಳಿದ್ದಾರೆ, ಚುನಾವಣೆಗಳು ಈಗ ಹೇಗಾಗಿದೆ ಅಂದರೆ 50 ವರ್ಷದಿಂದ ಹೇಳಿದ್ದಾರೆ ಅವರು, ಈಗಲ್ಲ. ಚುನಾವಣೆಗಳು ಹೇಗಾಗಿದೆ ಅಂದರೆ ಈಗ ವೋಟರ್ಸ್ ಯಾರಿಲ್ಲ, ಮತದಾರ ಯಾರಿಲ್ಲ. ಈಗ ಅವಾಗ ಹೇಳಿದ್ದವು ಮತದಾರ ಯಾರು ಅಂದ್ರೆ ಜಾತಿ, ಮತ, ಹೆಂಡ, ಹಣ. ಹಾಗಾದ್ರೆ ಮತದಾರ ಯಾರು ಅಂತಂದ್ರೆ ಇವು ಅಂತ ಯಾರವರು ವಾಹನ. ಅದು ಹೆಂಗೆ ಹೋಗ್ತದೆ ಹಂಗೆ, ಯಾರು ಜಾತಿ, ಮತ, ಹಂಡ, ಹೆಣ ಹೆಂಗೆ ತೊಗೊಂಡು ಹೋಗ್ತದಲ್ಲ ಹಣ, ಅದೇ ರೀತಿ ಮತದಾರರು ಅಂತ ಕುವೆಂಪುರು ಹೇಳಿದ್ದಾರೆ. 50 ವರ್ಷದಿಂದ ಹೇಳಿದ್ದಾರೆ. ಅದು ಸುಧಾರಣೆ ಆಗಬೇಕು ಅಂತ. ಯಾಕೆ ಸರ್ ಸುಧಾರಣೆ ಆಗಕ್ಕೆ ಆಗ್ತಿಲ್ವ ಸರ್, ಅಥವಾ ಏನಾದರೂ ವ್ಯವಸ್ಥೆ ಬದಲಾವಣೆ ಮಾಡೋಕ್ಕಾಗಲ್ಲ? ವ್ಯವಸ್ಥೆ ಬದಲಾಗಂದ್ರೆ ನಾವು ನೀವು ಅಂದರೆ ಮತದಾರರು ನಾವು ನೀವು ಸರಿಯಾಗಿರ್ಬೇಕು ಅಂತ. ಮತದಾರರು ಸರಿಯಾಗಿರ್ಬೇಕು, ನಾವು ಸರಿಯಾಗಿರ್ಬೇಕು, ರಾಜಕೀಯ ನಾಯಕರು ಸರಿಯಾಗಿರ್ಬೇಕು, ಅಭ್ಯರ್ಥಿಗಳು ಸರಿಯಾಗಿರ್ಬೇಕು ಅಲ್ವೇನ್ರಿ? ಸರ್, ಗ್ರೇಟರ್ ಬೆಂಗಳೂರು ಐದು ಪಾಲಿಕೆದು ವ್ಯಾಪ್ತಿ ಏನಾದರೂ ವಿಸ್ತರಣೆ ಆಗುತ್ತಾ, ಅಥವಾ ಆ ಥರದ್ದು ಏನಾದರೂ ನಿಮ್ಗೆ ಏನಾದರೂ? ಇಲ್ಲ, 5 ಕಾರ್ಪೊರೇಷನ್ಸ್ ಮಾಡಿದ್ದಾರೆ. ಈಗೇನೋ ವ್ಯಾಪ್ತಿ ಏನಾದರೂ ವ್ಯಾಪ್ತಿ ಇದೆಯಲ್ಲ, ಅವಾಗ ಮಾಡಿದಾರಲ್ಲ ಅವರು. ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಹಾಕಿದಾರಲ್ಲ. ಮತ್ತೆ ಅಡಿಷನಲ್ ಆಗಿ ತೊಗೊಂಡಿದ್ದಾರೆ. ಹಾಂ, 2 ಸಲ ತೊಗೊಂಡಿದ್ದಾರೆ. 2 ಸಲ ತೊಗೊಂಡಿದ್ದಕ್ಕೆ ಅದು ಜಾಸ್ತಿ ಆಗಿದ್ದು. ಅವರು 7 ಮಾಡ್ಬೇಕಂತಿದೆ, ಅದು ಮುಂದಿನ ಈಗ 50 ವರ್ಷಗಳ ಮಟ್ಟಿಗೆ ಮಾತ್ರ ಇದು. ಆ ನಂತರ ಕೂಡ ಮಾಡ್ಬೋದು ಇನ್ನೂ ಅಂತೇಳಿ. 50 ವರ್ಷ ಎಷ್ಟು ಕೈಗೊಳ್ತೀವಿ. 80s ಯಾವಾಗಲೂ ಚರ್ಚೆ ಆಗಿರ್ತದೆ ಸರ್, ಅವಾಗ ಒಂದ್ಸರಿ 7 ಮಾಡೋದು. ಮತ್ತೆ ಆಯ್ತಾ, ಕ್ಲೋಸ್ ಮಾಡೋಣ. ಎಸ್, ಮತ್ತೆ ಶೀಘ್ರದಲ್ಲೇ ಕರೀರಿ ಸರ್. ಹಾಂ, ನಾವು ನೀವು ಅಷ್ಟೇ ಸ್ಫೋಟಕ್ಕೆ ಹೋಗಿ ಏನಾದ್ರು ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿ ಸರ್, ಎಲ್ಲ ಅಂದ್ಕೊಂಡಂತೆ ಆದರೆ BBMP ಫೆಬ್ರವರಿ, ಎಸ್, ಎಲ್ಲವೂ ಅಂದ್ಕೊಂಡಂತೆ ಅವ್ರು ಹೇಳಿದ್ದು. ZPDP ಯಾವಾಗ ಬರ್ಬೋದು? ಅದು ಎಲ್ಲವೂ ಅಂದರೆ ಈಗ ನಮ್ಗೆ ಕಂಟೆಂಪ್ಟ್ ಇದೆಯಲ್ಲ, ಅದರ ಪ್ರಕಾರ ಅವ್ರು ಕೊಡ್ತಾರೆ.
ಯಾಕೆ ಎಲ್ಲ ಸರಿಯಾದರೆ ಅಂದಾಜು ಯಾವಾಗ ಬರ್ತದೆ? ಎಲ್ಲವೂ ಜನವರಿ ಫೆಬ್ರವರಿ. ಅದು ಅಲ್ಲಿ ಗ್ರಾಮ ಪಂಚಾಯತಿ ಮುಖ್ಯಿದೆ, ಅದು ಕೂಡ 6,000 ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆ ಬೇಕು. ಇವೆಲ್ಲ ಓಲ್ಡ್ ಇದ್ರು ಕೂಡ ಗ್ರಾಮ ಪಂಚಾಯತಿ ಮಾಡ್ಕೊಂಡು ಹೋಗ್ಬೋದಾ ಸರ್? ಮಾಡ್ಕೊಂಡು ಹೋಗ್ಬೋದಾ? ಹೆಂಗೆ ZPTP ಬಿಟ್ಟು ಹಾ. ಗ್ರೇಟರ್ ಬೆಂಗಳೂರು ಅದೇ ರಿಸರ್ವೇಷನ್ ಕೊಡ್ಬೇಕು ಅವ್ರು, ಮತ್ತೆ ರಿಸರ್ವೇಷನ್ ಲಿಸ್ಟ್ ಕೊಡ್ಬೇಕು ಅಲ್ಲಿಯೂ. ಅಲ್ಲೂ ರಿಸರ್ವೇಷನ್ ಬರಬೇಕು ಗ್ರಾಮ ಪಂಚಾಯತಿ. ಒಂದು ಸ್ಟೇಟ್ ಒಂದು ಎಲೆಕ್ಷನ್ ಮಾಡ್ತೀರಾ ಸರ್ ನೀವು? ಮಾಡೋದ ಈಗ ಮಾಡ್ಬೇಕಾಗ್ತದಿಲ್ಲ, ಅವ್ರು ಕೋರ್ಟಿಗೆ ಹೋಗೋಣ. ನೀವು ಇದ್ರಿ, ನಿಮ್ಮ ಮುಖಾಂತರ ಮಾಡೋದು ಅಲ್ವಾ? ನೀವು ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಮತ್ತೆ ಎಲ್ಲಿ ಹೋದಲ್ಲಿ ನಮಗೆಲ್ಲ ಹೈಲೈಟ್ ಮಾಡ್ತಿರಲ್ಲ, ಆಯೋಗದ ಬಗ್ಗೆ ಹೇಳ್ತಿರಲ್ಲ. ಓಕೆನಾ? ಥ್ಯಾಂಕ್ ಯು. ಈ ಮಧ್ಯದಲ್ಲಿ ಒಂದು ಸಾರಿ ನಾವು ಕರಿಬೇಕಾಗಿತ್ತು, ಹಲವಾರು ಕಾರಣಗಳಿಂದ ಕರೀಲಿಕ್ಕೆ ಆಗಿಲ್ಲ. ಈಗ ಕರೆದ ಉದ್ದೇಶ ಏನಂತಂದರೆ, ಬರುವಂಥ ತಿಂಗಳುಗಳಲ್ಲಿ ನವಂಬರ್, ಡಿಸೆಂಬರ್ ಅಥವಾ ಜನವರಿ, ಫೆಬ್ರವರಿ ಯಾರ್ಯಾರಿಗೆ ತಾವು ಸರ್ ನಾನು ರಿಪಬ್ಲಿಕ್ ಟಿವಿ ವೀರೇಶ್ ಅಂತ ಗ್ಯಾರಂಟಿ ಈಗ ಕರೆದ ಉದ್ದೇಶ ಏನಂತಂದರೆ, ಬರುವಂಥ ತಿಂಗಳುಗಳಲ್ಲಿ ನವಂಬರ್, ಡಿಸೆಂಬರ್ ಅಥವಾ ಜನವರಿ, ಫೆಬ್ರವರಿಗಳಲ್ಲಿ ಚುನಾವಣೆಗಳು ಬರುವ ಹಿನ್ನೆಲೆಯಲ್ಲಿ ತಮ್ಮನ್ನು ಕೂಡ ನಾನು ಇವತ್ತು ಕರೆದಿದ್ದೇನೆ. ಮುಖ್ಯವಾಗಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆ್ಯಕ್ಟ್ ಅಡಿ 5 ಕಾರ್ಪೊರೇಷನ್ಗಳು ಸ್ಥಾಪಿತವಾಗಿದ್ದು, ಅವುಗಳ ಆಡಳಿತ ಮಂಡಳಿ ಬರುವ ಸಲುವಾಗಿ ಚುನಾವಣೆಗಳನ್ನು ಮಾಡಬೇಕು ಅಂತೇಳಿ ಸರ್ಕಾರ ಗಮನಹರಿಸಿದೆ. ಹೋದ ವಾರ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಳೆದ 5 ವರ್ಷಗಳಿಂದ ಚುನಾವಣೆ ಆಗದೇ ಇದ್ದ ಹಿನ್ನೆಲೆಯಲ್ಲಿ ಕೆಲವು ಸಾರ್ವಜನಿಕರು ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ ಕೂಡ ರಿಟ್ಟನ್ನು ಹಾಕಿ ಆದೇಶವನ್ನು ಪಡೆದುಕೊಂಡಿದ್ದರು. ಅದರ ವಿರುದ್ಧ ಸರ್ಕಾರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿ ಅದು ಹೋದ ವಾರ ವಿಚಾರಣೆಗೆ ಬಂದಿತ್ತು. ಅದರ ಮಧ್ಯದಲ್ಲಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಕಾಯ್ದೆ ಕೂಡ ಜಾರಿಗೆ ಬಂದಿದೆ. ಮತ್ತು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಈ ಪ್ರಕರಣ ಬಂದಿತ್ತು. ಅದರಲ್ಲಿ ಮಾನ್ಯ ಘನ ಸರ್ಕಾರ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಿ ನವಂಬರ್ 1ರ ಒಳಗೆ ನಾವು ಡಿಲಿಮಿಟೇಷನ್ ವರದಿಯನ್ನು ಕೊಡ್ತೇವೆ ಮತ್ತು ನವಂಬರ್ 30ರೊಳಗೆ ಮೀಸಲಾತಿ ಪಟ್ಟಿಯನ್ನು ಕೊಡ್ತೇವೆ ಅಂಥೇಳಿ ಅಫಿಡವಿಟ್ ಕೊಟ್ಟ ಹಿನ್ನೆಲೆಯಲ್ಲಿ ನಾವು ನಮ್ಮದೇ ಆದಂಥ ಅಫಿಡವಿಟನ್ನು ಮತ್ತು ನಮ್ಮ ವಕೀಲರ ಮುಖಾಂತರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ನಿವೇದಿಸಿಕೊಂಡು ನಮಗೂ ಕೂಡ ಒಂದು 2-3 ತಿಂಗಳ ಕಾಲ ಚುನಾವಣೆ ನಡೆಸಲಿಕ್ಕೆ ಮತ್ತು ಚುನಾವಣೆ ತಯಾರಿ ಮಾಡಲಿಕ್ಕೆ ವೇಳೆ ಬೇಕು ಅಂತ ಹೇಳಿದಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನವಂಬರ್ 1ರೊಳಗೆ ಡಿಲಿಮಿಟೇಷನ್ ವರದಿಯನ್ನು ಪ್ರಕಟಣೆ ಮಾಡಬೇಕು. ಅಲ್ಲಿಂದನೇ ಆ ದಿನಾಂಕದಿಂದನೇ ನವಂಬರ್ 1ರಿಂದನೇ ರಾಜ್ಯ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಮತ್ತು ಚುನಾವಣೆಗೆ ಸಂಬಂಧಪಟ್ಟಂಥ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ಶುರು ಮಾಡಬೇಕು ಅಂತ ಹೇಳಿ ಇವತ್ತು ಕೊಟ್ಟ ಆದೇಶದ ಹಿನ್ನೆಲೆಯಲ್ಲಿ ನಾವು ಕೂಡ ಅದರ ಕಡೆ ಮುತುವರ್ಜಿ ವಹಿಸಿ ನಾವು ಚಾಲನೆ ಕೂಡ ಮಾಡುವವರಿದ್ದೇವೆ. ಅದರ ಜೊತೆಗೆ ಈ ZP ಮತ್ತು TP ಚುನಾವಣೆಗಳು ಕೂಡ ಕಳೆದ 5 ವರ್ಷಗಳಿಂದ ಆಗದೇ ಇದ್ದ ಹಿನ್ನೆಲೆಯಲ್ಲಿ ಘನ ಸರ್ಕಾರ 2 ಸಾರಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ
ಏನು ರಿಸರ್ವೇಷನ್ ಲಿಸ್ಟನ್ನು ಕೊಡುತ್ತೇವೆ ಅಂತ ಹೇಳಿ 2 ಸಾರಿ ತಪ್ಪಿದ ಹಿನ್ನೆಲೆಯಲ್ಲಿ ಒಂದು ಸಾರಿ 23 ಡಿಸೆಂಬರ್ 2023 ಡಿಸೆಂಬರ್ನಲ್ಲಿ ಕೊಟ್ಟಂಥ ಮಾತಿನ ತಪ್ಪಿದ ಹಿನ್ನೆಲೆಯಲ್ಲಿ ಹೋದ ಸಾರಿ 2024 ಜೂನ್ರಲ್ಲಿ ಒಂದು ಕಂಟೆಂಪ್ಟ್ ಪಿಟಿಷನ್ ಕೂಡ ಹಾಕಿದ್ದೀವಿ. ಅದು ಮೊನ್ನೆ ಫೆಬ್ರವರಿ 2025 ಈ ವಿಚಾರಣೆಗೆ ಬಂದು ಆ ಕಂಟೆಂಪ್ಟ್ ಪಿಟಿಷನ್ನಲ್ಲಿ ಮತ್ತೆ ಸರ್ಕಾರ ಮೇ 30 ಮೀಸಲಾತಿ ಪಟ್ಟಿಯನ್ನು ಜರೂರು ಕೊಡ್ತೇವೆ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಆ ಪಿಟಿಷನ್ನು ಡಿಸ್ಪೋಸ್ ಆಗಿತ್ತು. ಆದರೆ ಮೇ 31 ಸರ್ಕಾರ ಇದು ರಿಸರ್ವೇಷನ್ ಪಟ್ಟಿಯನ್ನು ಪ್ರಕಟಣೆ ಮಾಡಲಿಲ್ಲ ಮತ್ತು ನಮಗೂ ಕೂಡ ಕಳಿಸಿಕೊಡಲಿಲ್ಲ. ಆ ಹಿನ್ನೆಲೆಯಲ್ಲಿ ಆ ಕಂಟೆಂಪ್ಟ್ ಪಿಟಿಷನನ್ನು ನಾವು ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ರಿವೈವಲ್ ಪಿಟಿಷನ್ ಹಾಕಿ ಅದು ಕೂಡ ಈಗ ಈ ವಾರದಲ್ಲಿ ನಾಳೆ ಇವತ್ತು ನಾಡ್ದು ಮತ್ತೆ ವಿಚಾರಣೆಗೆ ಬರುವ ಒಂದು ಅವಕಾಶವಿದೆ. ನಾವು ಕಾಯ್ದು ನೋಡ್ತಾ ಇದ್ದೇವೆ. ಅದು ಒಂದು ಆದರೆ ಇನ್ನು ಜನವರಿ ಒಳಗೆ 6,000 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ಆಗುವ ಒಂದು ಸಂಭವ ಇದೆ. ಆದರೆ ನಾವು ಒಂದು ಡೆಡ್ಲೈನನ್ನು ಕೊಟ್ಟಿದ್ದೀವಿ ಸರ್ಕಾರದ RDPR ಇಲಾಖೆಗೆ. ಜುಲೈ 31 ರಿಸರ್ವೇಷನ್ನ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಮೀಸಲಾತಿ ಪಟ್ಟಿಯನ್ನು ಕೊಡಬೇಕು. ಯಾಕಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನ ಪ್ರಕಾರ ಒಂದು ಇಲೆಕ್ಷನ್ ಆಗುವ ದಿನಾಂಕದ 6 ತಿಂಗಳ ಹಿಂದಿನಿಂದ ಇವೆಲ್ಲ ಪ್ರಕ್ರಿಯೆಗಳು ಆಗಬೇಕು ಅಂತ ಹೇಳಿ ತೀರ್ಪು ಹೇಳಿದ್ದರಿಂದ ನಾವು 3-4 ಸಾರಿ ಸರ್ಕಾರಕ್ಕೆ ಪತ್ರ ವ್ಯವಹಾರ ಮಾಡಿದ್ದೆವು. ಆದರೂ ಕೂಡ ಜುಲೈ 31 ನಮಗೆ ಪಟ್ಟಿ ಬರದೇ ಇದ್ದುದರಿಂದ ನಾವು ಸರ್ಕಾರದ ವಿರುದ್ಧ ಒಂದು ರಿಟ್ ಪಿಟಿಷನನ್ನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಹಾಕಿ ಅವರಿಗೆ ಸೂಕ್ತ ನಿರ್ದೇಶನ ಕೊಡಬೇಕು ಅಥವಾ ಹಳೆಯ ರಿಸರ್ವೇಷನ್ ಪಟ್ಟಿಯನ್ನೇ ನಾವು ಅಳವಡಿಸಿಕೊಳ್ಬೇಕು ಅಂತ ಹೇಳಿ ಒಂದು ನಮಗೂ ಕೂಡ ಡೈರೆಕ್ಷನ್ ಬೇಕು ಮತ್ತು ಅವರಿಗೂ ಒಂದು ಡೈರೆಕ್ಷನ್ ಬೇಕು ಅಂತ ಹೇಳಿ ರಿಟ್ ಪಿಟಿಷನ್ ಕೂಡ ನಾವು ಹಾಕುವವರಿದ್ದೇವೆ. ಇದು ಅಲ್ಲದೆ 5 ಕಾರ್ಪೊರೇಷನ್ಗಳು ಕಳೆದ 2 ವರ್ಷಗಳಿಂದ ಯಾವ್ಯಾವು ಅಂತಂದರೆ ಮೈಸೂರು, ತುಮಕೂರು, ದಾವಣಗೆರೆ, ಶಿವಮೊಗ್ಗ ಮತ್ತು ಮಂಗಳೂರು 5 ಬೃಹತ್ ಇವೆಲ್ಲ ದೊಡ್ಡ ಕಾರ್ಪೊರೇಷನ್ಸ್ ಇವು. ಅಲ್ಲಿಂದ ಸಾರ್ವಜನಿಕರು ಕೂಡ ಸಾಕಷ್ಟು ಸಾರಿ ನನಗೆ ಭೇಟಿಯಾದಾಗ ಭಾಳ ಒತ್ತಡ ಕೂಡ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಒಂದು ಏಪ್ರಿಲ್ 8 ಒಂದು ರಿಟ್ ಪಿಟಿಷನ್ ಕೂಡ ನಾವು ಸರ್ಕಾರದ ವಿರುದ್ಧ ಹಾಕಿದ್ದೇವೆ. ಅದು ಕೂಡ ಮುಂದಿನ ವಾರ 11ನೇ ತಾರೀಕಿಗೆ ಲಿಸ್ಟ್ ಆಗಿದೆ. ಅವಾಗ ಸೂಕ್ತವಾದಂಥ ನಿರ್ದೇಶನ ಮಾನ್ಯ ಉಚ್ಚ ನ್ಯಾಯಾಲಯ ಸರ್ಕಾರಕ್ಕೆ ಕೊಡಬಹುದು ಅಂತ ನಾವು ಕೂಡ ನಿರೀಕ್ಷೆಯಲ್ಲಿ ಇದ್ದೇವೆ. ಇದಲ್ಲದೆ ನಮಗೆ ಈ ನವೆಂಬರ್ ತಿಂಗಳಷ್ಟೊತ್ತಿಗೆ ಸುಮಾರು 187 ಸ್ಥಳೀಯ ಸಂಸ್ಥೆಗಳಿಗೆ 187 ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಅವಧಿ ಮುಕ್ತಾಯ ಆಗುವುದರಿಂದ ಚುನಾವಣೆ ಕೂಡ ನಾವು ಮಾಡಬೇಕಾಗಿದೆ. ಆದರೆ ಇಲ್ಲಿ ಇವತ್ತಿನವರೆಗೂ ಯಾವುದೇ ಮೀಸಲಾತಿ ಪಟ್ಟಿಯನ್ನು ವಾರ್ಡ್ ಕೊಟ್ಟಿರುವುದಿಲ್ಲ. ಅದು ಕೂಡ ನಮ್ಮ ಗಮನದಲ್ಲಿದೆ. ಅದಕ್ಕೂ ಕೂಡ ನಾವು ರಿಟ್ ಪಿಟಿಷನ್ ಹಾಕುವ ಆಲೋಚನೆಯಲ್ಲಿದ್ದೇವೆ. ಇದಿಷ್ಟು ಈಗಾಗಲೇ ಒಂದು 5 ಪಟ್ಟಣ ಪಂಚಾಯಿತಿಗಳಿಗೆ ಚುನಾವಣೆ ನಡೆದಿದೆ. ಅದು